ನಿನ್ಗೆ ದೇವಕಿ ಗೊತ್ತಲ್ಲ? ಏನು ಈ ತರ ಪ್ರಶ್ನೆ ಕೇಳ್ಬಿಟ್ರಿ? ಯಾರಿಗ್ ತಾನೇ ಗೊತ್ತಿರಲ್ಲ. ನಮ್ಮ ಪಪ್ಪನವರ ಅಂದ್ರೆ ತಮ್ಮ ಯಜಮಾನರ 2ನೇ ಹೆಂಡತಿ ರತ್ನವೇಣಿ ಅಂದ್ರೆ ನಿಮ್ಮ ಸವತಿ ಅವರ ಮಗಳು ದೇವಕಿ. ವರ್ಷನಲ್ಲಿ ಆಕೆ ನನಗೆ ತಂಗಿ ಆಗ್ಬೇಕು. ಮುಂದೆ ಕೇಳಿ. ಹೌದು ಕಣೋ, ಆ ದೇವಕಿ ಹುಟ್ಟಿದ ವರ್ಷದಲ್ಲೇ ನನ್ನ ಸವತಿ ರತ್ನವೇಣಿ ತೀರ್ಕೊಂಡ್ರು. ಆ ದೇವಕಿ ವಸುದೇವ ಅನ್ನೋನ್ನ ಕಟ್ಕೊಂಡು ವರ್ಷ ಆಯ್ತು. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತೆ? ಹೌದು, ಅವಳಿಗೆ ಹೆಚ್ಚು ಕಮ್ಮಿ ಆಗಿ ಮೊನ್ನೆ ವಾಂತಿ ಮಾಡ್ಕೊಂಡ್ರು. ಶಿವನೇ, ಆ ಹುಡುಗಿ ವಾಂತಿ ಮಾಡ್ಕೊಂಡಿದ್ದಕ್ಕೆ ತಾವೇ ವಾಂತಿ ಮಾಡ್ಕೊಂಡು ಅಷ್ಟು ಸಂಕಟ ಪಡ್ತಾ ಇದ್ರಲ್ಲ, ಯಾಕೆ ಅಂತ? ನಾ ಹೇಳೋದನ್ನ ಸ್ವಲ್ಪ ಬಾಯಿ ಮುಚ್ಕೊಂಡು ಕೇಳು. ನಾನು ಶಾಸ್ತ್ರಿಗಳನ್ನ ಕೇಳ್ದೆ. ಅವಳು ಏನ್ ಹೇಳಿದ್ಲು ಗೊತ್ತಾ? ನಿಮ್ ಮನೇಲಿ ಒಂದ್ ಮಗು ಹುಟ್ಟಿ ಅದಕ್ಕೆ ತೊಟ್ಲು ಕಟ್ಟಿ ನೀವು ತೂಗಿದ್ಲೆ ನಿಮ್ ಮನೆಗೆ ಆನೆ ಬಲ ಬಂದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ಲು. ನಿನಗೋ ಮಕ್ಕಳಾಗೋ ಭಾಗ್ಯನ ನಿನ್ ಹಣೆಯಲ್ಲಿ ಬಲ್ಗಿಲ್ಲ ಅಂತ ಕಾಣಿಸುತ್ತೆ. ಪಾಪ ದೇವಕಿಗೋ ಬಾಣಂತನ ಮಾಡಕ್ಕೆ ಅವಳ ಅಮ್ಮ ಇಲ್ಲ. ಅದಕ್ಕೆ ಅವಳನ್ನ ಇಲ್ಲಿಗೆ ಕರೆಸಿ ಡೆಲಿವರಿ ಮಾಡೋಣ ಅಂತ ಇದ್ದೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಹಿಂದೆ ಮುಂದೆ ನೋಡಿದ್ರೆ ಆ ಹುಡುಗಿನ ನಮ್ಮ ಮನೆಗೆ ಕರೆಸಿ. ಈ ದೇವಕಿ ಹೊಟ್ಟೆಲಿ ನಿಮ್ ಯಜಮಾನ್ರು ಮಗುವಾಗಿ ಹುಟ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಸಾಯೋಕ್ ಮುಂಚೆ ಹೇಳ್ತಾ ಇದ್ಲು, ನಂಗೂ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ. ನೋಡಿದ್ರ ಅವ್ರು ಹೇಳಿದ್ದು ನಾನು ಹೇಳಿದ್ದು ಹೇಗೆ ಮ್ಯಾಚ್ ಆಗ್ತಾ ಇದೆ? ವೀರ ಶೀಲ ಶೂಲ ಆಗಿರ್ತಾನಲ್ಲ? ಹೌದೌದು, ಎಲ್ಲ ಆಗಿರ್ತಾನೆ. ಗ್ರಹಗತಿಗಳನ್ನೆಲ್ಲ ಲೆಕ್ಕಾಚಾರ ಆಗ್ತಿದ್ರೆ ಸ್ವಲ್ಪ ಕೆಡುಕು ಸ್ವಭಾವ ಕಾಣಿಸ್ತಾ ಇದೆ. ಏನು ಶಾಸ್ತ್ರಿಗಳೇ, ಇಷ್ಟೊತ್ತು ಒಳ್ಳೆ ಸುದ್ದಿ ಹೇಳಿ ಈಗ ಕೆಡುಕು ಅಂತಿಲ್ಲಲ್ಲ? ಏನ್ ಕೆಡ್ಕಾಗುತ್ತೆ? ನೋಡಮ್ಮ, ನಿನ್ಗೆ ಬೇಗ ಬೇಗ 2 ಮಕ್ಕಳಾಗತ್ತೆ. ಮೊದಲನೇ ಮಗುವಿಂದ ಪಾಂಡುರಂಗನ ಪ್ರಾಣಕ್ಕೆ ಸಂಚಕಾರ ಇದೆ. ಅಂದಲೇ 8 ವರ್ಷ ತುಂಬಿದ್ದಾಗೆ ಈ ಮಗುವಿನಿಂದಲೇ ಪಾಂಡುರಂಗನ ಸಂಹಾರ ಆಗುತ್ತೆ. ಪುರಾಣ ಕಾಲದಲ್ಲಿ ಏನಾಯ್ತು? ತುಂಬು ಗರ್ಭಿಣಿಯಾಗಿದ್ದ ದೇವಕಿನ ಕಂಸ ಸೆರೆಮನೆಯಲ್ಲಿಟ್ಟ, ಮುಂದೆ ಕಾವಲುಗಾರನ್ ಬಿಟ್ಟ. ನೀನು ಹಾಗೆ ಮಾಡು. ಮಗು ಹುಟ್ತಾ ಇದ್ದಾಗೆ ಮಗುನ ಮುಗಿಸ್ಬಿಡು. ಅಂದ್ರೆ ನಾನು ಆ ಮಗುವಿನ ಪಾಲಿಗೆ ಕಂಸ ಆಗು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಧ್ವಂಸ ಆಗ್ತೀಯಾ? ಒಳ್ಳೆ ಸುದ್ದಿ ಇದೆ, ಕೃಷ್ಣ ಹುಟ್ಟಿದ್ದಾನೆ. ಎಲ್ಲ ಅಪ್ಪನೇ ಇದೆ. ನನ್ ಮಗ ಕಂಸನ ಗೊತ್ತಾಗ್ಬಿಟ್ರೆ ಈ ಮಗುಗೆ ಒಂದ್ ಗತಿ ಕಾಣಿಸ್ಬಿಡ್ತಾನೆ. ಮತ್ತು ಒಂದ್ ಕೆಲ್ಸ ಮಾಡು, ಈ ಮಗುನ ತಗೊಂಡ್ ಹೋಗಿ ಬೇರೆ ಜಾಗದಲ್ಲಿ ಇಟ್ಟು ಬಂದ್ಬರೋ. ಸುಮ್ನೆ ಇಟ್ಟು ಬರಕ್ಕಾಗುತ್ತಾ? ನೀನ್ ಹೋಗಿದ್ದೆ ನನ್ಗೆ ಗೊತ್ತಿಲ್ಲ. ಬದ್ದು ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಯಾವ್ದೇ ಕಾರಣಕ್ಕೂ ಮಗು ಮಳೆಯಲ್ಲಿ ನೆನಿಬಾರ್ದು. ಟ್ಯಾಕ್ಸಿಲಿ ಹೋಗ್ತೀನಿ ಬಿಡಿ. ಬದ್ದು ಏನಾಯ್ತು? ಅದೇನಾಯ್ತಂದು ಈಗ ಎಲ್ಲರೂ ಕಿರ್ಚಿಕೊಳ್ಳುತ್ತೇವೆ. ಈಗ ಆಗಬಾರ್ದಾಗಿತ್ತು ಕಂದ. ಅದೇನಾಯ್ತಂದು ಪೊಗಳಿ ಸಾಯ್. ಮಗು ಹುಟ್ಟುವಾಗ ಚೆನ್ನಾಗೇ ಇತ್ತು, ಆಮೇಲೆ ಇದ್ದಕ್ಕಿದ್ದ ಹಾಗೆ ಭಯ. ಈ ವೀರಾದಿ ವೀರ ಕಂಸನನ್ನು ಕಂಡರೆ ಆ ಕುನ್ನಿಗೆ ಭಯ. ಅದಕ್ಕೆ ಹುಟ್ಟಿದ ತಕ್ಷಣ ನನ್ನ ಭಯದಿಂದ ಪತರ ಹುಟ್ಟಿ ಉಸಿರಾಡುವುದನ್ನೇ ನಿಲ್ಲಿಸಿಬಿಟ್ಟಿದೆ. ಇನ್ನು ನನಗೆ ಸಮನ. ಕೃಷ್ಣ ಕೃಷ್ಣ, ಬೇಡ ಕೃಷ್ಣ, ನನ್ನ ಮಗನ ಕೊಲ್ಲಬೇಡ. ಯಾರು ಈ ಬಾಲಕ? ಇವಳೆ ಕಣೋ ನಿಮ್ಮಪ್ಪ, ದೇವಕಿಯ ಮೊದಲನೇ ಮಗ. ಅಂದರೆ 8 ವರ್ಷದ ಕೆಳಗೆ ಈ ಕುನ್ನಿ ಸಾಯಿಲ್ಲವೇ? ಇಲ್ಲಪ್ಪ, ಆಗ ತಾನೇ ಹುಟ್ಟಿದ ಮಗುನ ಕದ್ದು ಬೇರೆ ಕಡೆ ಸಾಗಿಸ್ಬಿಟ್ವಿ. ನಿನಗೆ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿದ್ಬಿಟ್ವಿ. ಇವಳನ್ನ ನಂದಗೋಕದಲ್ಲಿ ಯಶೋದಮ್ಮನ ಕೈ ಕೆಳಗೆ ಬೆಳೆಸ್ತಾ ಇದ್ವಿ. ಅಘಟಘಟ, ಎತ್ತ ತಾಯಿಂದಲೇ ಮಗನಿಗೆ ದ್ರೋಹ. ನೀನು ಗಂಡಸಾಗಿದ್ದರೆ ನನ್ನ ಎದೆ ಮೇಲಿನ ಕಾಲನ್ನು ತೆಗಿ, ಈಗಲೇ ಈ ಮುದುಕಿಯನ್ನು ಕತ್ತಿಸಿ ಸಾಯಿಸಿ ಬಿಡುವೆ. ಅದಕ್ಕಿಂತ ಮುಂಚೆ ನಾನು ನಿನ್ನ ಸಂಹಾರ ಮಾಡುತ್ತೇನೆ. ಬೇಡ ಕೃಷ್ಣ ಬೇಡ, ನಿನ್ನ ಸೋದರ ಮಾವನ ನೀವೇ ಕೊಲ್ಲಬೇಡ. ಕಥೆ ಪ್ರಕಾರ ನಮ್ಮ ಮಾವನ ನಾನೇ ಕೊಲ್ಲಬೇಕು, ಇಲ್ಲಾಂದ್ರೆ ಪುರಾಣ ಪುಸ್ತಕಗಳನ್ನೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ಸಾಯ್ಲಿಕ್ಕೆ ರೆಡಿಯಾಗಲೇ? ನನ್ನ ಮಗನ್ ಕೊಲ್ಬೇಡ, ನನ್ನ ಮಗನ್ ಕೊಲ್ಬೇಡ. ಅಮ್ಮ ಏನಾಯ್ತು? ಕೂತಲ್ಲೇ ಕನಸು ಕಾಣ್ತಾ ಇರ್ತಾರೆ, ಎದುಸು. ಅಯ್ಯೋ ನನ್ನ ಮಗನೇ, ನೀನ್ ಇನ್ನೂ ಬದುಕಿದೀಯಾ? ನನಗೇನಾಗಿದೆ ದೊಡ್ಡ ರೋಗ? ನಾನ್ ಕಂಸ ಒದೆ ಕನಸು ಕಾಣ್ತಾ ಇದ್ದೆ ಕಣೋ. ಈ ದೇವಕ್ಕೆ ಹುಟ್ಟಲಿ ಯಾವ ಮಗು ಹುಟ್ಟುತ್ತೋ ಅದರಿಂದ ಏನ್ ತೊಂದರೆ ಆಗುತ್ತೋ. ನಾನು ಈಗ ತಾನೇ ದೇವಕಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಎಷ್ಟು ತಿಂಗಳು ಒಂದು ಡಾಕ್ಟ್ರು? ತಿಂಗಳೂ ಇಲ್ಲಂತೆ, ವರ್ಷನೂ ಇಲ್ಲಂತೆ. ಮತ್ತೆ ವಾಂತಿ ಮಾಡ್ಕೊಂಡಿದ್ ಯಾಕಂತೆ? ಅಜೀರ್ಣಕ್ಕಂತೆ.